ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋನಲ್ಲಿ ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಒಂದು ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಮಾಡಿಕೊಂಡ್ರು ಸಹ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದು 8ರಿಂದ 10 ಕಾಳು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸಹ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಸಣ್ಣದಾಗಿ ರುಬ್ಕೋಬೇಕು. ಮತ್ತು ಒಂದು 2 ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟನ್ನು ಸಹ ನೀರನ್ನು ಸೇರಿಸ್ಬಿಟ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು. ಒಂದು 3 ಸ್ಪೂನಷ್ಟಾದರೂ ಹಾಕ್ಕೊಳ್ಳಿ, 3ರಿಂದ 4 ಸ್ಪೂನಷ್ಟು. ಇದಕ್ಕೆ ಕ್ಯೂಬ್ ಟೈಪಲ್ಲಿ ಆಲೂಗೆಡ್ಡೆಯನ್ನು ಕಟ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 10 ಮಿನಿಟ್ಸ್ ಆದರೂ ತೊಗೊಳುತ್ತೆ. ನಾನು ಐ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿಯಾಗಿ ಆಲೂಗೆಡ್ಡೆದು ಕಲರ್ ಚೇಂಜ್ ಆಗಬೇಕು ನೋಡಿ, ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಐ ಫ್ಲೇಮಲ್ಲೇ ಮಾಡ್ಕೊಳ್ಬೋದು, ಏನು ಮೀಡಿಯಮ್ ಟು ಲೋ ಫ್ಲೇಮ್ ಏನು ಮಾಡ್ಕೋಬೇಕು ಅಂತ ಇಲ್ಲ, ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಐ ಫ್ಲೇಮಲ್ಲೇ ಮಾಡ್ಕೊಂಡಾಗ ಅದು ಬೇಗ ರೋಸ್ಟ್ ಆಗಿಬಿಡುತ್ತೆ ಮೇಲೆ. ಮತ್ತು ಏನು ತುಂಬ ಒಳಗೆಲ್ಲ ತುಂಬ ಏನು ರೋಸ್ಟ್ ಆಗಬೇಕು ಅಂತ ಏನಿಲ್ಲ, ಬೆಂದೋಗುತ್ತೆ ಅದು ಒಂದು 10 ಮಿನಿಟ್ಸಲ್ಲಿ. ಪೂರ್ತಿಯಾಗಿ ನೀಟಾಗಿ ಫ್ರೈ, ಅಂದರೆ ಫ್ರೆಂಚ್ ಫ್ರೈಸ್ ಬರುತ್ತೆ ನೋಡಿ, ಆ ಥರ ನೀಟಾಗಿ ಫ್ರೈ ಆಗಿಬಿಡುತ್ತೆ. ಮಕ್ಕಳಿಗಂತೂ ಹಾಗೆ ತಿಂದ್ಬಿಡ್ತಾರೆ ಈ ಥರ ಇದನ್ನು ಮಾಡಿಕೊಟ್ರೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಮತ್ತು ಪೆಪ್ಪರ್ ಪೌಡರ್ನ ಉದುರಿಸ್ಕೊಟ್ಬಿಟ್ರೆ ಒಂಥರ ಸ್ನ್ಯಾಕ್ಸ್ ರೀತಿ ತಿಂತಾರೆ ನೋಡಿ, ಆ ಥರ ಬಂದುಬಿಡುತ್ತೆ. ಆದರೆ ನಾನಿವತ್ತು ಬಿರಿಯಾನಿಗೆ ಇದನ್ನು ಮಾಡ್ಕೋತಾ ಇರೋದ್ರಿಂದ ಬಿರಿಯಾನಿಗೆ ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲಿ ನೋಡಿ, ಮಕ್ಕಳಿಗೆ ಇದನ್ನು ಈ ಥರ ನೀಟಾಗಿ ಪ್ಯಾನಲ್ಲಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಮತ್ತು ಪೆಪ್ಪರ್ ಪೌಡರ್ನ ಉದುರಿಸ್ಕೊಟ್ಬಿಟ್ರೆ ಇದೇ ಒಂದು ಸ್ನ್ಯಾಕ್ಸ್ ರೀತಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈಗ ನಾನು ಪೂರ್ತಿಯಾಗಿ ಆಲೂಗೆಡ್ಡೆದು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ, ಪೂರ್ತಿಯಾಗಿ ಈಗ ಕ್ರಂಚಿನೆಸ್ ಬಂದಿರುತ್ತೆ. ನಾವು ಈ ಥರ ಟರ್ನ್ ಮಾಡಬೇಕಾದ್ರೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನಂತರ ಅದನ್ನು ತೆಗೆದಿಟ್ಟಿದ್ದೀನಿ ಬಾಣಲಿಯಲ್ಲೇ. ಈಗ ನೋಡಿ, ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು. 4 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಯಾವುದೇ ಡ್ರೈ ಮಸಾಲೆಗಳನ್ನ ಹಾಕೋತಾ ಇಲ್ಲ, ಯಾಕೆಂದರೆ ರುಬ್ಕೊಂಡಿದ್ದೀನಿ ನೋಡಿ ಚಕ್ಕೆ ಲವಂಗ ಎಲ್ಲನೂ, ಅದರಿಂದ. ನಂತರ ಒಂದು 3 ಈರುಳ್ಳಿಯನ್ನು ಉದ್ದುದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈಗ ಈರುಳ್ಳಿ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಮತ್ತು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷನೇ ತೊಗೊಳುತ್ತೆ. ನಾನು ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ, ಏನು ಮೀಡಿಯಮ್ ಟು ಲೋ ಫ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ 1 ಕಟ್ಟಷ್ಟು ಮೆಂತ್ಯ ಸೊಪ್ಪು, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ. ಏಕೆಂದರೆ ನಾನು ಯಾವುದೇ ಸೊಪ್ಪನ್ನು ಇವತ್ತು ರುಬ್ಕೊಂಡಿಲ್ಲ, ಅದರಿಂದ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ. ಈ ಥರ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ, ರುಬ್ಬಿ ಮಾಡಿದ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಈಗ ನೋಡಿ, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ಮೇಲೂ ಅಷ್ಟೇ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಸೊಪ್ಪಿಂದ ಫ್ರಾಗ್ರೆನ್ಸ್ ಎಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದರಿಂದ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ನಂತರ ಇದಕ್ಕೆ ಚಿಕನ್ ಸೇರಿಸ್ತಾ ಇದ್ದೀನಿ. ಒಂದು 3/4 kg ಚಿಕನ್ ಸೇರಿಸ್ಕೊತಾ ಇದ್ದೀನಿ. ಮತ್ತು ಬಾಯ್ಲರ್ ಚಿಕನ್ ತೊಗೊಂಡಿರೋದ್ರಿಂದ ಒಂದು ವಿಷಲ್ಗೆ ನೀಟಾಗಿ ರೆಡಿಯಾಗಿಬಿಡುತ್ತೆ ಕುಕ್ಕರ್ನಲ್ಲಿ. ಈಗ ನೋಡಿ, ಚಿಕನ್ ಹಾಕಿದ್ಮೇಲೂ ಅಷ್ಟೇ ಚಿಕನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಏನು ಬೇಡ, 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನೀಗ ಚಿಕನ್ ಸೇರಿಸ್ಬಿಟ್ಟು 1 ನಿಮಿಷ ಮಾತ್ರ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ 1 ನಿಮಿಷ ಆದಮೇಲೆ ಇದನ್ನು ತಿರುಗಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅದು ಸಹ ಕಲರ್ ಚೇಂಜ್ ಆಗಿರುತ್ತೆ ಚಿಕನ್ದು. ನೋಡಿ, ಈಗ 1 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಅವರೆಕಾಳು ಸೀಸನ್ ಇದೆ ನೋಡಿ, ಎಲ್ಲ ಪದಾರ್ಥಕ್ಕೂ ಹಾಕ್ಕೊಂಡ್ರೆ ಮತ್ತೆ ಸೀಸನ್ ಮುಗಿದ್ಮೇಲೆ ಅಷ್ಟು ಸಿಗಲ್ಲ ನೋಡಿ ಅವರೆಕಾಳು. ಈ ಥರ ಬಿರಿಯಾನಿ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಒಂದು ಸರಿ ಟ್ರೈ ಮಾಡಿ. ನಮ್ಮ ಮನೇಲಿ ಒಂದೇ ದಿನಕ್ಕೆ ಖಾಲಿ ಆಗಿಬಿಡ್ತು, ಮಧ್ಯಾಹ್ನ ಮತ್ತು ರಾತ್ರಿಗೆ. ತುಂಬ ಚೆನ್ನಾಗಾಗಿತ್ತು ಬಿರಿಯಾನಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ, ಏಕೆಂದರೆ ತುಂಬ ಮಸಾಲನೂ ಏನೂ ಹಾಕಿಲ್ಲ ನೋಡಿ. ಈಗ ಅವರೆಕಾಳು ಹಾಕಿದ್ಮೇಲೂ ಅಷ್ಟೇ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ಪದಾರ್ಥ ಹಾಕಿದ್ರೂ 1 ನಿಮಿಷ ಫ್ರೈ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ. ಈಗ ಅವರೆಕಾಳನ್ನೂ ನಾನು 1 ನಿಮಿಷ ಫ್ರೈ ಮಾಡಿಬಿಟ್ಟು ಈಗ ರುಬ್ಕೊಂಡಿದ್ವು ನೋಡಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಏಲಕ್ಕಿ, ಅದ್ರ ಮಸಾಲವನ್ನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಅಷ್ಟೇ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದ್ರ ಹಸಿ ಸ್ಮೆಲ್ ಹೋಗಬೇಕು ನೋಡಿ, ಅಂದರೆ ಅದು ಯಾವುದನ್ನು ಬಾಣಲಿಯಲ್ಲಿ ನಾನು ಎಕ್ಸ್ಟ್ರಾ ಹುರ್ಕೊಳ್ಳಿಲ್ವಲ್ಲ, ಅದರಿಂದ ಅದರ ಹಸಿ ಸ್ಮೆಲ್ ಹೋಗಬೇಕು. ಅದರಿಂದ ಇದನ್ನು ಒಂದು 2 ನಿಮಿಷ ಹುರ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ.
ಮತ್ತು ಅದನ್ನು ಸ್ವಲ್ಪ ತಿರುಗಿಸ್ಕೊತಾ ಬೇಯಿಸ್ಕೊಳ್ಳಿ. ಅಂದರೆ ಸ್ವಲ್ಪ ನೀರು ಬಿಟ್ಟರೆ ಓಕೆ, ಒತ್ತೋದಿಲ್ಲ. ನೀರು ಬಿಡಲಿಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಒತ್ತು ಬಿಡುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ. ಅದರಿಂದ ಸ್ವಲ್ಪ ತಿರುಗಿಸ್ತಾ ಅದನ್ನು ಬೇಯಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಒಂದು 2 ನಿಮಿಷ ಆದಮೇಲೆ ನಾನು ಇದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇನ್ನೇನು ಸೇರಿಸ್ತಾ ಇಲ್ಲ ನಾನಿಲ್ಲಿ. ಬಿರಿಯಾನಿ ಪೌಡರ್ನೂ ಸಹ ಇವತ್ತು ಸೇರಿಸ್ತಾ ಇಲ್ಲ, ಅಂದರೂ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಏಕೆಂದರೆ ಅವರೆಕಾಳು ಹಾಕಿದ್ದೀವಿ, ಆಲೂಗೆಡ್ಡೆನೂ ಫ್ರೈ ಮಾಡಿಬಿಟ್ಟೆಲ್ಲ ಹಾಕ್ತೀವಿ ನೋಡಿ. ಮತ್ತು ರುಬ್ಕೊಳ್ಳೋಕ್ಕೆ ನಾವು ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ಏಲಕ್ಕಿ ಎಲ್ಲನೂ ತುಂಬ ಚೆನ್ನಾಗಿ ಆಗುತ್ತೆ. ಯಾವುದೇ ರೀತಿಯಾದಂತಹ ನೀವು ಮರಾಠಿ ಮೊಗ್ಗಿರ್ಬೋದು, ಅನಾನಸು ಇರ್ಬೋದು, ಮತ್ತು ಬಿರಿಯಾನಿ ಪೌಡರ್ ಇರ್ಬೋದು, ಏನೂ ಬೇಕಾಗಲ್ಲ. ತುಂಬ ಇಷ್ಟಪಟ್ಟು ತಿಂತಾರೆ, ಸಿಂಪಲ್ಲಾಗಿ ಬರುತ್ತೆ. ಈಗ ನೋಡಿ 1 ಸ್ಪೂನಷ್ಟು ಮಾತ್ರ ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಬಿಟ್ಟು ಅದನ್ನು ಸಹ 1 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲವನ್ನೂ ಅಷ್ಟೇ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗಬೇಕು. ಈಗ ನೋಡಿ ಅದು ಸುತ್ತ ಎಣ್ಣೆ ಬಿಡ್ತಾ ಬರ್ತಾ ಇದೆ. ಇಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ಈಗ ಇದಕ್ಕೆ ನಾನು ಒಂದು 1.5-2 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಾಗುತ್ತೆ ಅಂದರೆ ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀರಾ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ. ಉಪ್ಪನ್ನು ಸೇರಿಸಿದ ಮೇಲೂ ಅಷ್ಟೇ ನಾನು ಮತ್ತೆ 1 ನಿಮಿಷ ಅದನ್ನು ಫ್ರೈ ಮಾಡಿದ್ದೀನಿ. ನೋಡಿ ಈಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ನಾನು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ, ಅಂದರೆ ಈರುಳ್ಳಿ ಎಲ್ಲ ಹಾಕಿದೆ ನೋಡಿ, ಅದು ಫ್ರೈ ಆಗೋ ಟೈಮಲ್ಲಿ ನಾನು ಅಕ್ಕಿನೂ ಸಹ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ. ಆ ಟೈಮಲ್ಲಿ ವಾಶ್ ಮಾಡಿ ಇಟ್ಕೊಂಡ್ರೆ ಸಾಕು. ಮುಂಚೆನೇ ಏನು ತುಂಬ ಅಕ್ಕಿಯನ್ನು ಏನು ನೆನೆಸೋದೇನು ಬೇಡ. ನಾವು ಅಂದರೆ ಬಿರಿಯಾನಿ ಮಾಡಲಿಕ್ಕೆ ಶುರು ಮಾಡ್ತೀವಿ ನೋಡಿ, ಆ ಟೈಮಲ್ಲಿ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡ್ರೆ ಸಾಕು. ಈಗ ನೋಡಿ 2 ಗ್ಲಾಸಷ್ಟು ಅಕ್ಕಿಯನ್ನು ಸೇರಿಸ್ಬಿಟ್ಟು ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಆಲೂಗೆಡ್ಡೆ ಏನು ಫ್ರೈ ಮಾಡ್ಕೊಂಡಿದ್ವು ನೋಡಿ, ಆಲೂಗೆಡ್ಡೆನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆವಾಗ ತಿನ್ನುವಾಗಲೂ ಸಹ ಚೆನ್ನಾಗಾಗುತ್ತೆ ಬಿರಿಯಾನಿನಲ್ಲಿ. ಅದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಇದು ಅಷ್ಟೇ 1 ನಿಮಿಷ ನೀಟಾಗಿ ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಟ್ಬಿಟ್ಟು ಈಗ 4 ಗ್ಲಾಸಷ್ಟು ಕರೆಕ್ಟಾಗಿ ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಜಾಸ್ತಿನೂ ಸೇರಿಸೋದು ಬೇಡ, ಕಡಿಮೆನೂ ಸೇರಿಸೋದು ಬೇಡ. ನಾವು ಕರೆಕ್ಟಾಗಿ 2 ಗ್ಲಾಸಷ್ಟು ಅಕ್ಕಿ ಹಾಕಿದರೆ 4 ಗ್ಲಾಸಷ್ಟು ಕರೆಕ್ಟಾಗಿ ನೀರನ್ನು ಸೇರಿಸಬೇಕು. 1 ಗ್ಲಾಸಷ್ಟು ಅಕ್ಕಿಯನ್ನು ಹಾಕಿದರೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಬೇಕು. ತುಂಬ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅನ್ನ ಒಂದು ಸ್ವಲ್ಪ ಜಾಸ್ತಿ ಬೆಂದ್ಬಿಡುತ್ತೆ, ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಕಡಿಮೆ ಹಾಕಿದರೂ ಏನಾಗ್ಬಿಡುತ್ತೆ ಅಂದರೆ ಅಕ್ಕಿ ಅರಳಲ್ಲ ನೋಡಿ, ಒಂದು ಸ್ವಲ್ಪ ಅಕ್ಕಿ ಗಟ್ಟಿ ಗಟ್ಟಿ ಇರುತ್ತಲ್ಲ ಆ ಥರ ಬಂದ್ಬಿಡುತ್ತೆ. ಪರ್ಫೆಕ್ಟಾಗಿ ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಆದರೆ ನಾನಿಲ್ಲಿ ಸೋನಾ ಮಸೂರಿ ಯೂಸ್ ಮಾಡ್ತಾ ಇರೋದ್ರಿಂದ ಕರೆಕ್ಟಾಗಿ ಡಬಲ್ ಅಷ್ಟು ನೀರು ಹಾಕಿದ್ದೀನಿ. ಉಪ್ಪು ಕಡಿಮೆ ಇತ್ತು ನೋಡಿ, ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ಉಪ್ಪನ್ನು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಈಗ ಇದನ್ನು ಕುದಿ ಬರಲಿಕ್ಕೆ ಬಿಟ್ಬಿಡಿ. ಆದರೆ ಸೋನಾ ಮಸೂರಿ ಅಕ್ಕಿಗೆ ಕರೆಕ್ಟಾಗಿ 2ರಷ್ಟು ನೀರನ್ನು ಹಾಕೋಬೇಕು. ಒಂದು ವೇಳೆ ನೀವು ಬಾಸುಮತಿ ರೈಸ್ನ ಯೂಸ್ ಮಾಡ್ತೀರಾ ಅನ್ನೋದಾದರೆ ಒಂದು ಅರ್ಧ ಗ್ಲಾಸ್ ಕಡಿಮೆ ಹಾಕಿ ನೀರನ್ನ, ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಅಂದರೆ ಈಗ 2 ಗ್ಲಾಸ್ ಅಕ್ಕಿ ಹಾಕಿರ್ತೀರ ಅಂದರೆ 3 ಗ್ಲಾಸ್ ನೀರನ್ನು ಹಾಕಿ ಸಾಕಾಗುತ್ತೆ ಬಾಸುಮತಿ ರೈಸ್ಗೆ. ಸೋನಾ ಮಸೂರಿಗಾದರೆ ಕರೆಕ್ಟಾಗಿ ಹಾಕಿ. ನೋಡಿ ಈಗ ನಾನು ಇವತ್ತು ಟೊಮೊಟೊ ಯೂಸ್ ಮಾಡಿರಲಿಲ್ಲ ಬಿರಿಯಾನಿಗೆ. ಟೊಮೊಟೊ ಯೂಸ್ ಮಾಡೋರು ಮಸಾಲೆ ಎಲ್ಲ ಹಾಕ್ತೀರಾ ನೋಡಿ, ಅವರೆಕಾಳೆಲ್ಲ ಹಾಕ್ತೀರಾ ನೋಡಿ, ಆ ಟೈಮಲ್ಲಿ ಒಂದು 3 ಟೊಮೊಟೊವನ್ನು ಹೆಚ್ಚಾಕೊಳ್ಳಿ. ಟೊಮೊಟೊ ಯೂಸ್ ಮಾಡದೇ ಇದ್ದರೆ ನೋಡಿ ಇದು ಕುದಿಯೋ ಟೈಮ್ ಬರುತ್ತೆ ನೋಡಿ ಲಾಸ್ಟಲ್ಲಿ, ಆವಾಗ ನಾನು ಪೂರ್ತಿಯಾಗಿ 1 ನಿಂಬೆಹಣ್ಣನ್ನು ಅದಕ್ಕೆ ಹಿಂಡ್ಕೋತಾ ಇದ್ದೀನಿ. ಏಕೆಂದರೆ ಹುಳಿ ಅಂಶ ಬರಲೇಬೇಕು ಬಿರಿಯಾನಿಗೆ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಟೊಮೊಟೊ ಯೂಸ್ ಮಾಡದೇ ಇದ್ದರೆ ನಿಂಬೆಹಣ್ಣನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ನಾನು ನಿಂಬೆಹಣ್ಣು ಹಾಕಿದ ಮೇಲೂ ಅಷ್ಟೇ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ, ಈ ಟೈಮಲ್ಲಿ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ಬರೆಸ್ಕೊಂಡ್ರೆ ಸಾಕು. ತುಂಬ ವಿಷಲ್ ಬಂದರೆ ಮೆತ್ತಗಾಗ್ಬಿಡುತ್ತೆ. ಈಗ ಆ ಕಡೆ ನಾನು ಬಿರಿಯಾನಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಸೈಡಲ್ಲಿ ಕಬಾಬ್ ಮಾಡ್ಕೊತಾ ಇದ್ದೀನಿ. ಕಬಾಬಿಗೂ ಅಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದೆ ಇವತ್ತು. ಚಿಕನ್ಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿಯನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೆ ನೋಡಿ, ಅಲ್ಲೆಲ್ಲ ನಿಮಗೆ ಬೆಳ್ಳುಳ್ಳಿ ಕಾಣಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ, ಇದು ಬೆಳ್ಳುಳ್ಳಿ ಚಿಕನ್ ಥರ ಬರುತ್ತೆ. ಮತ್ತು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಉಪ್ಪು ಮತ್ತು ಕಬಾಬ್ ಪೌಡರ್ ಬರುತ್ತೆ ನೋಡಿ, ಅದೊಂದು ಪ್ಯಾಕ್ನ ಸೇರಿಸಿದ್ದೆ ಅಷ್ಟೇ. ತುಂಬ ಚೆನ್ನಾಗಿ ಬಂದಿತ್ತು. ಮೊಟ್ಟೆನೂ ಸಹ ಯೂಸ್ ಮಾಡಿರಲಿಲ್ಲ ಇವತ್ತು ಕಬಾಬ್ಗೆ, ಅಂದರೂ ತುಂಬ ಚೆನ್ನಾಗಿ ಬಂದಿತ್ತು ಕಬಾಬು. ಅಂದರೆ ಅದು ಮಿಕ್ಸ್ ಮಾಡಿರೋದನ್ನ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಇದೇನು ಬಿರಿಯಾನಿ ಮಾಡ್ಕೊತಾ ಇದ್ದೀವಿ ನೋಡಿ, ಇದಕ್ಕೆ ಕಬಾಬ್ ತುಂಬ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಎಲ್ಲ ನೋಡಿ ಎಲ್ಲ ಹಾಗಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ. ಬೆಳ್ಳುಳ್ಳಿ ಅದು ಮೇಲೆ ಸಿಗುತ್ತೆ ನೋಡಿ ತಿನ್ನುವಾಗ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆಂದ ಅನಿಸುತ್ತೆ ಅದು ಬಿರಿಯಾನಿ, ಇದು ಕಬಾಬ್ ಸಹ. ಕಬಾಬ್ನೂ ಅಷ್ಟೇ ನೀಟಾಗಿ ಹೈ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ಇವತ್ತು. ತುಂಬ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಏನು ಬೇಯಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಚಿಕನ್ ತುಂಬ ಚೆನ್ನಾಗಿತ್ತು ಅನಿಸುತ್ತೆ, ಎರಡೂ ಸಹ. ಕಬಾಬು ಸಹ ತುಂಬ ಚೆನ್ನಾಗಿ ಬಂದಿತ್ತು, ಬಿರಿಯಾನಿನೂ ಸಹ ತುಂಬ ಚೆನ್ನಾಗಿ ಬಂದಿತ್ತು. ಚಿಕನ್ ಫ್ರೆಶ್ ಇದ್ದರೆ ನಾವು ಏನು ರೆಸಿಪಿ ಮಾಡ್ತೀವಿ ನೋಡಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಆಗುತ್ತೆ.
ನಾವು ಒಂದು ಸೈಡು ಬಿರಿಯಾನಿ ಮಾಡ್ಕೊಳ್ಳೋದ್ರೊಳಗೆ ಇನ್ನೊಂದು ಸೈಡು ಕಬಾಬ್ ಸಹ ಬೇಯಿಸಿಟ್ಕೋತಾ ಇದ್ದೀನಿ. ಕಬಾಬ್ ಸಹ ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ ನೋಡಿ. ಒಂದು ಬ್ಯಾಚ್ ಏನು ಯೂಸ್ ಆಗ್ತೀವಿ ನೋಡಿ, ಅದು ಒಂದು 12 ಮಿನಿಟ್ಸು 15 ಮಿನಿಟ್ಸು ತೊಗೊಳುತ್ತೆ. ಅಂದರೆ ಅದರಿಂದ ಒಂದು ಸೈಡ್ ಇನ್ನೊಂದು ರೆಸಿಪಿ ಮಾಡ್ಕೋಬೇಕಾದ್ರೆ ಇನ್ನೊಂದು ಸೈಡಲ್ಲಿ ಇನ್ನೊಂದನ್ನು ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ಮತ್ತು ಸಂಡೇ ಟೈಮಲ್ಲೆಲ್ಲ ಈ ಥರ ಸ್ಪೆಷಲಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಸಂಡೇ ಟೈಮೇ ಮಾಡ್ಕೋಬೇಕು ಅಂತ ಏನಿಲ್ಲ. ವೀಕ್ಲಿ ಯಾವತ್ತು ನೀವು ಯೂಸ್ ಮಾಡ್ತೀರಾ ನಾನ್ ವೆಜ್ನ ಅವತ್ತು ಪ್ರಿಪೇರ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಪೂರ್ತಿಯಾಗಿ ಮಸಾಲೆ ಎಲ್ಲ ಕೂಡ್ಕೊಂಡಿದೆ. ಒಂದೊಂದು ರೈಸಿಗೂ ಸಹ ಮಸಾಲೆ ಎಲ್ಲ ಚೆನ್ನಾಗಿ ಕೂಡ್ಕೊಂಡಿದೆ. ಯಾವುದೇ ಒಂದು ರೈಸಲ್ಲೂ ಸಹ ಅಂದರೆ ವೈಟಾಗಿ ಬಂದಿಲ್ಲ ರೈಸ್. ಎಷ್ಟು ಚೆನ್ನಾಗಿ ಆಗಿತ್ತು ಅಂದರೆ ಪೂರ್ತಿ ನಮ್ಮ ಮನೇಲಿ ಅವತ್ತೇ ಅಂದರೆ ಖಾಲಿ ಆಗಿಬಿಡ್ತು, ಅಷ್ಟು ಚೆನ್ನಾಗಿ ಆಗಿತ್ತು. ತುಂಬ ಟೇಸ್ಟಿಯಾಗಿ ಸಹ ಬಂದಿತ್ತು. ಸಿಂಪಲ್ಲಾಗಿ ನೋಡಿ, ಎಷ್ಟು ಜಾಸ್ತಿ ಮಸಾಲನೂ ಯೂಸ್ ಮಾಡಿಲ್ಲ ಇವತ್ತು. ಮತ್ತು ಯಾರು ಗೆಸ್ಟ್ ಬಂದಾಗ ಈ ಥರ ಪಾತ್ರೆಯಲ್ಲಿ ಮಾಡಿದ್ರು ಮಾಡ್ಕೊಬೋದು. ಇವತ್ತು ನಾನು ಕುಕ್ಕರ್ನಲ್ಲಿ ಮಾಡಿದ್ದೀನಿ. ಇವಾಗ ನಾನು ಏನೇನು ಐಟಮ್ಸ್ ಹಾಕಿದ್ದೀನಿ ಅದನ್ನೆಲ್ಲ ಹಾಕ್ಬಿಟ್ಟು ಪಾತ್ರೆಯಲ್ಲಿ ಮಾಡಿದ್ರೆ ಅಂತೂ ಇನ್ನೂ ಚೆನ್ನಾಗಿ ಇನ್ನೂ ಉದ್ರುದ್ರಾಗಿ ಬರುತ್ತೆ. ಬಾಸುಮತಿ ರೈಸಲ್ಲಿ ಮಾಡೋರು ಮಾತ್ರ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ಸೋನಾ ಮಸೂರಿ ಸ್ವಲ್ಪ ನೀರನ್ನು ಜಾಸ್ತಿ ತೊಗೊಳುತ್ತೆ, ಅದರಿಂದ ಕರೆಕ್ಟಾಗಿ ಪರ್ಫೆಕ್ಟಾಗಿ ಡಬಲ್ ಅಷ್ಟು ಹಾಕೋಬೇಕು. ಬಾಸುಮತಿ ರೈಸ್ ಮಾತ್ರ ಮುದ್ದೆ ಥರ ಆಗಿಬಿಡುತ್ತೆ. ಕರೆಕ್ಟಾಗಿ ಡಬಲ್ ಅಷ್ಟು ನೀರು ಹಾಕ್ಬಿಟ್ರೆ ಅದಕ್ಕೆ ಏನಿದ್ರು 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ 2 ಗ್ಲಾಸ್ ಅಲ್ಲ, 1.5 ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಆ ರೀತಿ 2 ಗ್ಲಾಸ್ ಏನಾದರೂ ಅಕ್ಕಿ ಹಾಕ್ಕೊಂಡ್ರೆ 3 ಗ್ಲಾಸಷ್ಟು ನೀರನ್ನು ಹಾಕಿ. ಆ ರೀತಿ ಬಾಸುಮತಿ ಅಕ್ಕಿಯಲ್ಲಿ ಮಾಡೋರು ಸ್ವಲ್ಪ ನೋಡ್ಬಿಟ್ಟು ಮಾಡ್ಕೊಬೇಕಾಗುತ್ತೆ. ಸೋನಾ ಮಸೂರಿಯಲ್ಲಾದರೆ ಒಂದು ಸ್ವಲ್ಪ ಉದ್ರುದ್ರಾಗಿ ಚೆನ್ನಾಗಿ ಬಂದುಬಿಡುತ್ತೆ ರೈಸ್. ನೋಡಿ, ಈ ರೀತಿಯಾಗಿ ಸಿಂಪಲ್ಲಾಗಿ ಬಿರಿಯಾನಿ ಮತ್ತು ಕಬಾಬು ಎರಡಕ್ಕೂ ಸಹ ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.